ಇವತ್ತು ತುಂಬ ಸ್ಪೆಷಲ್ ರೆಸಿಪಿ. ಯಾಕೆಂದರೆ ವೆಜಿಟೇರಿಯನ್ಸು ಸ್ವಲ್ಪ ಕೊರಗ್ತಾ ಇದ್ರು. ಸುಮಾರು ಜನಕ್ಕೆ ಈ ಒಂದು ಡೌಟ್ ಇರುತ್ತೆ, ಪನ್ನೀರು ಇದು ಚಪಾತಿ, ಪೂರಿ, ದೋಸೆ, ಬ್ರೆಡ್ಡು, ಪಿಜ್ಜಾ ಮೇಲೆ ಹಾಕ್ಕೊಂಡು ಓವನಲ್ಲಿ ಒಟ್ಟರೆ ಅದು ಪನ್ನೀರ್ ಪಿಜ್ಜಾ ಆಗುತ್ತೆ. ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್, ಸೊ ಪ್ರತಿ ಬಾರಿ ಬಂದಾಗಲೂ ಕೂಡ ಒಂದು ಒಳ್ಳೊಳ್ಳೆ ರೆಸಿಪಿ ಸಿಗ್ತಾನೆ ಇರುತ್ತೆ. ಸೊ ಗಾಯತ್ರಿ ಟಿಫನ್ ರೂಮಲ್ಲಂತೂ ಅದ್ಭುತವಾದಂಥ ರೆಸಿಪಿ ಸಿಗುತ್ತೆ. ಹೌದು. ಸೊ ಇವತ್ತು ಯಾವ ಒಂದು ಸ್ಪೆಷಲ್ ರೆಸಿಪಿ ಸರ್? ಇವತ್ತು ತುಂಬ ಸ್ಪೆಷಲ್ ರೆಸಿಪಿ. ಯಾಕೆಂದರೆ ವೆಜಿಟೇರಿಯನ್ಸು ಸ್ವಲ್ಪ ಕೊರಗ್ತಾ ಇದ್ರು. ಇಂಥ ಒಂದು ಐಟಮ್ ನಾವು ತಿನ್ನೋಕ್ಕಾಗಲ್ಲ, ಆದರೆ ಇದು ಆಲ್ಟರ್ನೇಟ್ ಆಗಿ ಏನು ಮಾಡ್ಬೋದು ಅಂತ. ಸೊ ವೆಜಿಟೇರಿಯನ್ಸ್ಗೂ ಆಲ್ಟರ್ನೇಟ್ ಆಗಿರೋ ಒಂದು ರೆಸಿಪಿ, ಪನ್ನೀರ್ ಬುರ್ಜಿ ರೆಸಿಪಿನ ನಾನು ಅತ್ಯಂತ ಸುಲಭವಾಗಿ ಮನೇಲಿ ಹೇಗೆ ಮಾಡೋದು ಅಂತ ತಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ. ಸೂಪರ್. ಅಂದರೆ ವೆಜ್ನವ್ರಿಗೆ ಪನ್ನೀರ್ ಬುರ್ಜಿ. ಹೌದು, ಪನ್ನೀರ್ ಬುರ್ಜಿ. ಓಕೆ, ಸೂಪರ್. ಪನ್ನೀರ್ ಬುರ್ಜಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಮೊದಲನೇದಾಗಿ 200 ಗ್ರಾಮ್ ಪನ್ನೀರ್. ಇದನ್ನು ನಾನು 10 ರಿಂದ 15 ನಿಮಿಷಗಳ ಕಾಲ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ನಾನು 2 ಕ್ಯೂಬ್ನ ತೊಗೊಂಡಿದ್ದೀನಿ ಪನ್ನೀರು. ಓಕೆ, ಅಂದರೆ ನೀರಲ್ಲಿ ಬೇಯಿಸ್ಕೊಂಡಿರೋದು. ಪನ್ನೀರ್ ಬುರ್ಜಿಗೆ ಹಾಕಬೇಕಾಗಿರುವಂಥ ಸಾಮಗ್ರಿಗಳು: 2 ಹಸಿಮೆಣಸಿನಕಾಯಿ, ಒಂದು 8 ರಿಂದ 10 ತುರಿದಿರೋ ಬೆಳ್ಳುಳ್ಳಿ, ಒಂದು ಸ್ವಲ್ಪ ತುರಿದಿರೋ ಶುಂಠಿ, ಈರುಳ್ಳಿ ಒಂದು 2 ರಿಂದ 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಮತ್ತು ಪನ್ನೀರ್ ಬುರ್ಜಿ ಮಾಡಲಿಕ್ಕೆ ಬೇಕಾಗಿರುವ ಮಸಾಲೆಗಳು, ಮೊದಲನೇದಾಗಿ ನಾವು ಒಗ್ಗರಣೆ ಹಾಕ್ತೀವಲ್ಲ, ಅದಕ್ಕೆ ಇದು ಜೀರಿಗೆ ಮಾತ್ರ ಹಾಕ್ತೀವಿ, ಸಾಸಿವೆ ಹಾಕಲ್ಲ. ಕಸೂರಿ ಮೇಥಿ, ಅರಿಶಿನ, ಗರಂ ಮಸಾಲೆ, ಜೀರಿಗೆ ಪೌಡ್ರು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಪನ್ನೀರ್ ಬುರ್ಜಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಪನ್ನೀರ್ ಬುರ್ಜಿ ಮಾಡೋದನ್ನು ಹೇಗೆ ಅಂತ ನೋಡೋಣ. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ವಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಕಾದಿದೆ. ಈಗ 1 ಸ್ಪೂನು ಜೀರಿಗೆ ಹಾಕೊಳ್ಳೋಣ. ಓಕೆ. ಜೀರಿಗೆ ಇನ್ನೇನು ಸ್ವಲ್ಪ ಫ್ರೈ ಆಗ್ತಿದೆ ಅಂತ ಹೇಳಬೇಕಾದ್ರೆ ಇದಕ್ಕೆ ಮೊದಲನೇದಾಗಿ ಹಸಿ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದರೆ ಸಾಕು. ಇನ್ನು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ಆದರೆ ಬುರ್ಜಿಗಳಲ್ಲಿ ಯೂಶ್ವಲಿ ತುರಿದಿರೋ ಒಂದು ಪದಾರ್ಥಗಳು ಸಿಕ್ಕಿದ್ರೆ ಅದು ಬೈಟ್ ಸಿಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ತುರಿದಿರೋದು ಏನು ಹಾಕಿದ್ದೀವಲ್ಲ ಅದು ಫ್ರೈ ಆಗಿದೆ. ಈಗ ಇದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ಓಕೆ. ಈಗ ಈರುಳ್ಳಿ ಹಾಕ್ಕೊಂಡಿದ್ದೀವಲ್ಲ, ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ. ಇದಕ್ಕೆ ನಾವು ಹಾಕ್ಕೊಂಡಿರೋ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಹೌದು. ಈಗ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ಳೋಣ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು ಹಾಕ್ಕೊಂಡಿರೋ ಟೊಮೆಟೊ ಕೂಡ ತುಂಬ ಚೆನ್ನಾಗಿ ಬಾಡಿದೆ, ಈಗ ನೀವು ನೋಡ್ತಿರ್ಬೋದು. ಹೌದು. ಇದಕ್ಕೆ ಈಗ ನಾವು ಮಸಾಲೆಗಳನ್ನು ಹಾಕಲಿಕ್ಕೆ ಶುರು ಮಾಡೋಣ. ಓಕೆ. ಮೊದಲನೇದಾಗಿ ಅಚ್ಕಾರದ ಪುಡಿ 1/4 ಸ್ಪೂನು, ಜೀರಿಗೆ ಪೌಡ್ರು 1/2 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅರಿಶಿಣ 1/4 ಸ್ಪೂನು, ಆಮೇಲೆ ಕಸೂರಿ ಮೇಥಿ ಇದನ್ನು ಸ್ವಲ್ಪ ಪಿಂಚ್ ಮಾಡಿ ಹಾಕಬೇಕು. ಅಂದರೆ ಈ ಥರ ಪೌಡ್ರ್ ಮಾಡಿ ಹಾಕಬೇಕು.
ಓಕೆ. ಅದು 1 ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿ. ಈಗ ಒಲೆ ಉರಿನ ಕಮ್ಮಿ ಮಾಡಿಕೊಂಡು ಇದಕ್ಕೆ ಪನ್ನೀರನ್ನು ಸೇರಿಸ್ಕೊಳ್ಳೋಣ. ಓಕೆ. ಪನ್ನೀರನ್ನು ನಾವು ಈ ಥರ ಚೆನ್ನಾಗಿ ಗಿಮ್ಸ್ಬಿಟ್ಟು ಕೈಯಲ್ಲೇನೆ ಅದು ಪುಡಿ ಪುಡಿಯಾಗಿ ಬೀಳಬೇಕು. ಆ ರೀತಿ ಅದನ್ನು ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿಕೊಂಡು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಓಕೆ. ಇದು ಈ ಥರ ಬೀಳಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ. ಹೀಗೆ 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಓಕೆ. ಈರುಳ್ಳಿ, ಟೊಮ್ಯಾಟೊ ಮತ್ತು ಪನ್ನೀರ್ 3 ಸರಿಯಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸುಮಾರು ಜನಕ್ಕೆ ಈ ಒಂದು ಡೌಟ್ ಇರುತ್ತೆ, ಪನ್ನೀರು ಬೇಯಿಸ್ಬೇಕಾ ಬೇಡವಾ ಅಂತ. ಇದರಲ್ಲಿ ಬೇಯಿಸಿದ್ರೆ ಅದು ಬೇಯಲ್ಲ. ಅದನ್ನು ಮುಂಚೆನೇ ಬೇಯಿಸ್ಕೊಂಡು ಆಮೇಲೆ ನಾವು ಅದನ್ನು ಬಳಸ್ಕೋಬೇಕಾಗುತ್ತೆ. ಈಗ ಪನ್ನೀರ್ ಬುರ್ಜಿ ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ. ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಗೆ ಕಟ್ ಮಾಡ್ಕೋಬೇಕು ಪನ್ನೀರ್ನ. ಓಕೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ. ಸತಿ ಮಿಕ್ಸ್ ಮಾಡಿಕೊಂಡು ಒಲೆನ ಆಫ್ ಮಾಡ್ಕೊಳ್ಳೋಣ. ಓಕೆ. ಈಗ ಇದಕ್ಕೆ ಫೈನಲಿ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ಗೆ ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಓಕೆ. ಈಗ ನಮ್ಮ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಈಗ ನಾವು ಪನ್ನೀರ್ ಬುರ್ಜಿನ ಸರ್ವ್ ಮಾಡ್ಕೊಳ್ಳೋಣ. ಸೊ ಇವತ್ತಿನ ಸಂಚಿಕೆಯಲ್ಲಿ ಪನ್ನೀರ್ ಬುರ್ಜಿ ಮಾಡೋದನ್ನು ತಮ್ಮೆಲ್ರಿಗೂ ತೋರಿಸ್ಕೊಟ್ಟಿದ್ದೀನಿ. ಇದು ಚಪಾತಿ, ಪೂರಿ, ದೋಸೆ, ಬ್ರೆಡ್ಡು, ಪಿಜ್ಜಾ ಮೇಲೆ ಹಾಕ್ಕೊಂಡು ಓವನಲ್ಲಿ ಒಟ್ಟರೆ ಅದು ಪನ್ನೀರ್ ಪಿಜ್ಜಾ ಆಗುತ್ತೆ. ಸೊ ಜೊತೆಗೆ ಇದಕ್ಕೆ ರೈಸ್ ಹಾಕಿ ಕಲ್ಸ್ಕೊಂಡು ತಿಂದರೆ ಪನ್ನೀರ್ ರೈಸ್ ಆಗುತ್ತೆ. ಹಂಗೂ ಮಾಡ್ಕೊಬೋದು. ಅದನ್ನು ತಮಿಳ್ರಿಗೂ ತಿಳಿಸ್ಕೊಟ್ಟಿದ್ದೀನಿ. ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗಳ ಕಮೆಂಟ್ಸನ್ನು ನಾನು ಓದೋಕ್ಕೆ ಕಾಯ್ತಾ ಇರ್ತೀನಿ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ತೋರಿಸ್ಕೊಟ್ಟಿದ್ದಕ್ಕೆ.